ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ರಿಕ್ವೆಸ್ಟೆಡ್ ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ವಾಟ್ ಈಸ್ ಆನ್ ಮೈ ಮೊಬೈಲ್ ಅಂತ. ನಾನು ನನ್ನ ಮೊಬೈಲಲ್ಲಿ ಯಾವೆಲ್ಲ ಆ್ಯಪ್ಸ್ನ ಯೂಸ್ ಮಾಡ್ತೀನಿ, ಆಫನ್ ಆಗಿ ಯಾವ ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತೀನಿ, ಮತ್ತು ಈ ಆ್ಯಪ್ಸ್ಗಳಲ್ಲಿ ನಿಮಗೇನಾದರೂ ಯೂಸ್ಫುಲ್ ಆಗಿರುವಂಥದ್ದು ಇದೆ ಅಂತ ಅನಿಸಿದರೆ ಅದನ್ನು ನನಗೆ ನೀವು ಕಮೆಂಟಲ್ಲಿ ತಿಳಿಸಿ. ಲೆಟ್ ಸಿ ವಾಟ್ ಆ್ಯಪ್ಸ್ ಐ ಯೂಶ್ವಲಿ ಯೂಸ್. ಯು ಮೇ ಫೈಂಡ್ ಸಮ್ ಯೂಸ್ಫುಲ್ ಆ್ಯಪ್ಸ್ ಟು. ಸೊ ನಾನು ಯೂಸ್ ಮಾಡ್ತಾ ಇರುವಂಥ ಮೊಬೈಲು ಐಫೋನ್ SE ರೆಡ್ ಕಲರ್ ಇದೆ. ಇದರಲ್ಲಿ ವಾಲ್ಪೇಪರ್ ಇಟ್ಕೊಂಡಿದ್ದೀನಿ, ನನ್ನ ಮಗಳದ್ದು ವಾಲ್ಪೇಪರ್ ಇದರಲ್ಲಿ ಇದೆ. ಐಫೋನ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಐಫೋನಲ್ಲಿ ಸೆಕ್ಯೂರಿಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಈ ಸ್ಟ್ರಕ್ ಆಗೋದು, ಹ್ಯಾಂಗ್ ಆಗೋದು ಈ ಮೊಬೈಲಲ್ಲಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಐಫೋನನ್ನು ಯೂಸ್ ಮಾಡೋದು. ಅದು ಬಿಟ್ಟರೆ ಬೇರೆ ಏನೂ ರೀಸನ್ ಇಲ್ಲ. ಆ್ಯಂಡ್ ಫೋಟೋ ಕ್ಲಾರಿಟಿ ಆ್ಯಂಡ್ರಾಯ್ಡಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ ತುಂಬ ಯೂಸರ್ ಫ್ರೆಂಡ್ಲಿ ಅಂತ ಅನಿಸುತ್ತೆ ನನಗೆ ಐಫೋನ್ ಕಂಪೇರ್ ಮಾಡಿದರೆ. 3 ರೀಸನ್ಗೋಸ್ಕರ ನಾನು ಐಫೋನ್ನ ಯೂಸ್ ಮಾಡ್ತೀನಿ. ಒಂದು, ಐಫೋನಲ್ಲಿ ಸೆಕ್ಯೂರಿಟಿ ಚೆನ್ನಾಗಿದೆ ಅಂತ ಕೇಳಿದ್ದೀನಿ, ಹಾಗಾಗಿ ಐಫೋನ್. ಆ್ಯಂಡ್ ಎರಡನೇದು, ಮೊಬೈಲ್ ಹ್ಯಾಂಗ್ ಆಗೋದಿಲ್ಲ. ಸೊ ಆ್ಯಂಡ್ರಾಯ್ಡಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ದಿವಸ ಅಥವಾ ಒಂದು ಸ್ವಲ್ಪ ವರ್ಷ ಆದಮೇಲೆ ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಥರದ ಪ್ರಾಬ್ಲಮ್ ಐಫೋನಲ್ಲಿ ಇರೋದಿಲ್ಲ, ಹಾಗಾಗಿ ಐಫೋನ್. ಅದು ಎರಡನೇ ರೀಸನ್ನು. ಮೂರನೇ ರೀಸನ್ ಏನಂದರೆ ಈ ಮೊಬೈಲಲ್ಲಿ ನನಗೆ ತಾನ್ಪುರ ಆ್ಯಪ್ ಇದೆ, ಐತಬ್ಲಾ ಪ್ರೋ. ಸೊ ಹಾಗಾಗಿ ನಾನು ಐಫೋನನ್ನು ಯೂಸ್ ಮಾಡೋದು. ಇದು ಐಫೋನ್ ಐತಬ್ಲಾ ಪ್ರೋ ಆ್ಯಂಡ್ರಾಯ್ಡಲ್ಲಿ ಸಿಗೋದಿಲ್ಲ, ಹಾಗಾಗಿ ಐಫೋನ್. ವಾಲ್ಪೇಪರ್ ನಾನು ನನ್ನ ಮಗಳದ್ದು ಇಟ್ಕೊಂಡಿದ್ದೀನಿ. ಸೊ ಅನ್ಲಾಕ್ ಮಾಡೋವಾಗ ಏನು ಸದ್ಯಕ್ಕೆ ಪಾಸ್ವರ್ಡ್ ಏನು ಇಟ್ಕೊಂಡಿಲ್ಲ, ಹಾಗೆ ಓಪನ್ ಆಗುತ್ತೆ. ಸೊ ಹೋಮ್ ಸ್ಕ್ರೀನ್ ಪ್ರೆಸ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ನಾನು ಯೂಶ್ವಲಿ ಯೂಸ್ ಮಾಡುವಂಥ ಆ್ಯಪ್ಸ್ಗಳನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಆಮೇಲೆ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಎಲ್ಲ ಇದ್ದೇ ಇರುತ್ತೆ. ಇದರಲ್ಲಿ ಫಸ್ಟ್ ಒನ್ ತೋರಿಸ್ತಾ ಇರೋದು ನಾನು ಸೋಷಿಯಲ್ ಮೀಡಿಯಾ ಯಾವುದೆಲ್ಲ ಯೂಸ್ ಮಾಡ್ತೀನಿ ಅಂತ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ನಾನು ಯೂಸ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ವಾಯ್ಸ್ ಕ್ವಾಲಿಟಿ ಅಷ್ಟೊಂದು ಸರಿಯಾಗಿ ಬಂದಿರಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ನನಗೆ ಗಾರ್ಡನಿಂಗ್ ಟಿಪ್ಸು, ಡೆಕೋರೇಷನ್ ಟಿಪ್ಸ್ ಎಲ್ಲ ಸಿಗುತ್ತೆ, ಅದನ್ನ ಯೂಸ್ ಮಾಡ್ತೀನಿ. ಫಾರ್ ಅಪ್ಲೋಡಿಂಗ್ ಶಾರ್ಟ್ಸ್ ಮತ್ತು ಯೂಟ್ಯೂಬ್ ವಿಡಿಯೋ ಲಿಂಕ್ಸನ್ನೆಲ್ಲ ನಾನು ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ, ಹಾಗಾಗಿ ಫೇಸ್ಬುಕ್ಕನ್ನ ಯೂಸ್ ಮಾಡ್ತೀನಿ. ವಾಟ್ಸಪ್ ಮಾಮೂಲಿ ವಾಟ್ಸಪ್ ಯೂಸ್ ಮಾಡ್ತೀನಿ ಜಾಸ್ತಿ. ಆ್ಯಂಡ್ ದೆನ್ ಮೆಸೆಂಜರ್ ನಾನು ಯೂಸ್ ಮಾಡೋದೇ ಇಲ್ಲ, ತುಂಬಾ ಕಡಿಮೆ. ಯಾವತ್ತೋ ವರ್ಷಕ್ಕೊಂದ್ಸತಿ ಅದನ್ನು ಓಪನ್ ಮಾಡ್ತೀನಿ, ಮಾಡಲ್ಲ. ಆ್ಯಂಡ್ ಪಿಂಟ್ರೆಸ್ಟ್ ಯೂಸ್ ಮಾಡ್ತೀನಿ. ಯಾಕೆಂದರೆ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಇಷ್ಟ ಆಗುತ್ತೆ ನನಗೆ ತುಂಬ. ಒಳ್ಳೊಳ್ಳೆ ಟಿಪ್ಸ್ ಸಿಗುತ್ತೆ, ಒಳ್ಳೊಳ್ಳೆ ಐಡಿಯಾಸ್ ನನಗೆ ಪಿಂಟ್ರೆಸ್ಟಲ್ಲಿ ಸಿಗುತ್ತೆ, ಹಾಗಾಗಿ ಪಿಂಟ್ರೆಸ್ಟ್ ಯೂಸ್ ಮಾಡ್ತೀನಿ. ಯಾವುದಾದ್ರೂ ಆಗಿರ್ಬೋದು, ಲೈಕ್ ಡೆಕೋರೇಷನ್ ಆಗಿರಬಹುದು, ಅಥವಾ ಹೋಮ್ ಗಾರ್ಡನಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಮಾಡೋಕ್ಕಾಗಿರ್ಬೋದು, ಆರ್ಟ್ ಮಾಡೋಕ್ಕಾಗಿರ್ಬೋದು. ಸೊ ಐ ಟೇಕ್ ಐಡಿಯಾಸ್ ಫ್ರಮ್ ಪಿಂಟ್ರೆಸ್ಟ್ ಮೋಸ್ಟ್ ಆಫ್ ದ ಟೈಮ್. ವಾಟ್ಸಪ್ ಇದೆ, ವಾಟ್ಸಪ್ನ ನಾನು ಖಂಡಿತ ಯೂಸ್ ಮಾಡ್ತೀನಿ. ಥ್ರೆಡ್ಸ್ ಅಷ್ಟೊಂದು ಯೂಸ್ ಮಾಡಲ್ಲ, ತುಂಬ ಕಡಿಮೆ. YT ಸ್ಟುಡಿಯೋ ಇದೆ, ಈ ಸ್ಟುಡಿಯೋದಲ್ಲಿ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಏನು ಅಂತೆಲ್ಲ ಡೀಟೇಲ್ಸ್ ಇರುತ್ತೆ, ಹಾಗಾಗಿ ನಾನು YT ಸ್ಟುಡಿಯೋನ ಯೂಸ್ ಮಾಡ್ತೀನಿ ಜಾಸ್ತಿ. ಟೆಲಿಗ್ರಾಮ್ ಯೂಸ್ ಮಾಡ್ತೀನಿ, ಯಾಕೆಂದರೆ ಮಕ್ಕಳು ಸ್ಕೂಲ್ದೆಲ್ಲ ಇನ್ಫಾರ್ಮೇಷನ್ ಟೆಲಿಗ್ರಾಮಲ್ಲಿ ಬರುತ್ತೆ, ಹಾಗಾಗಿ ಟೆಲಿಗ್ರಾಮ್ ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಗ್ಯಾಲರಿನಲ್ಲಿ ನಾನು ಶೂಟ್ ಮಾಡಿರುವಂಥದ್ದು ಅದನ್ನೆಲ್ಲ ನನ್ನ ಗ್ಯಾಲರಿನಲ್ಲಿ ಇರುತ್ತೆ. ಆ್ಯಂಡ್ ದೆನ್ ಪೇಟಿಎಮ್ ಯೂಸ್ ಮಾಡ್ತೀನಿ. ಫೋನ್ಪೇ ನಾನು ಯೂಸ್ ಮಾಡಲ್ಲ, ತುಂಬ ಕಡಿಮೆ. ಆ್ಯಂಡ್ ದೆನ್ ಗೂಗಲ್ ಪೇ ಅಷ್ಟು ಯೂಸ್ ಮಾಡ್ತೀನಿ. ಮಿಕ್ಕಿದ್ದು ಯಾವುದು ಜಾಸ್ತಿ ನಾನು ಯೂಸ್ ಮಾಡಲ್ಲ. ಆ್ಯಂಡ್ ಇದೆಲ್ಲ ನಾರ್ಮಲ್ ಮೊಬೈಲಲ್ಲಿ ಇರುವಂತಹ ಇನ್ಬಿಲ್ಟ್ ಆ್ಯಪ್ಸ್ಗಳು. ಸೊ ಇದರಲ್ಲಿ ನಾನು ಯೂಸ್ ಮಾಡೋದು ಎರಡು ಯಾವುದಂದರೆ ವಾಯ್ಸ್ ಮೆಮೋಸ್ ಮತ್ತು ಕ್ಯಾಲ್ಕುಲೇಟರ್.
ಅದು ಬಿಟ್ಟರೆ ಶಾಪಿಂಗ್ ಅಂತ ಬಂದರೆ ನಾನು ಜಾಸ್ತಿ ಶಾಪ್ ಮಾಡೋದು ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಏನಾದರೂ ತರಿಸ್ಕೊಳ್ಳೋದಾದರೆ ನಾನು ಇನ್ಸ್ಟಾಮಾರ್ಟಿಂದನೇ ತರಿಸ್ಕೊಳ್ತೀನಿ. ಅಮೆಝಾನ್ ತುಂಬ ಕಡಿಮೆ, ಬಟ್ ಏನಾದರೂ ತರಿಸ್ಕೊಳ್ಳೋದಾದರೆ ಆನ್ಲೈನ್ ನಾನು ಅಮೆಝಾನಿಂದ ತರಿಸ್ಕೊಳ್ತೀನಿ. ಆ್ಯಂಡ್ ಮಿಂತ್ರಾ ತುಂಬ ದಿವಸ ಆಯಿತು, ಈಗ ನಾನು ಯೂಸ್ ಮಾಡೇ ಇಲ್ಲ ಮಿಂತ್ರಾ. ನಾನು ಬಟ್ಟೆ ಎಲ್ಲ ತೊಗೊಳ್ಳೋದು ತುಂಬಾ ಕಡಿಮೆ, ಸೊ ಹಾಗಾಗಿ ಮಿಂತ್ರಾನು ತುಂಬ ಕಡಿಮೆ ಯೂಸ್ ಮಾಡ್ತೀನಿ. ಡಿಮಾರ್ಟ್ ನಾನು ಜಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ, ಇನ್ನೂವರೆಗೂ ಅದನ್ನ ಯೂಸ್ ಮಾಡಿಲ್ಲ. ದೆನ್ ಆ್ಯಪ್ ಸ್ಟೋರ್ ಇದೆ, ಮ್ಯಾಪ್ ಇದೆ, ಗೂಗಲ್ ಮ್ಯಾಪ್ ಇದೆ, ರೈಟ್. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನನಗೆ, ಯಾಕೆಂದರೆ ತಾನ್ಪುರ ನಾನು ಇದರಲ್ಲೇ ಎಲ್ಲ ಹೌದು, ನಾನು ಎ ಸ್ಕೇಲಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡೋದು. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇಗೆ ಯೂಸ್ ಮಾಡೋದು ಏನು ಅಂತ ನಿಮಗೆ ಡೌಟ್ ಇದ್ದರೆ ನಾನು ತಿಳಿಸ್ಕೊಡ್ತೀನಿ. ತಾನ್ಪುರ ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕೆಂದರೆ ನನಗೆ ರೆಗ್ಯುಲರಾಗಿ ಬೇಕೇ ಬೇಕು. ಇಟ್ಸ್ ವೆರಿ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ನನಗೆ. ಎಲ್ಲಿ ಹೋದರೂ ಮೊಬೈಲ್ ಇರುತ್ತೆ ನಮ್ಮ ಕೈಯಲ್ಲಿ, ಸೊ ಎನಿ ಟೈಮ್ ನಾನು ಪ್ರಾಕ್ಟೀಸ್ ಮಾಡ್ಬೋದು, ಎಲ್ಲೇ ಇದ್ದರೂ ಪ್ರಾಕ್ಟೀಸ್ ಮಾಡ್ಬೋದು, ಅದಕ್ಕೆ ಇಂಟರ್ನೆಟ್ ಬೇಕಿಲ್ಲ. ಸೊ ಆ್ಯಂಡ್ ಡೈಲಿ ನಾನು ಪ್ರಾಕ್ಟೀಸ್ ಮಾಡೋದು ಈ ತಾನ್ಪುರ ಆ್ಯಪಲ್ಲಿ. ಇದು iTabla Pro ಅನ್ನೋ ಆ್ಯಪು. ಸೊ ಇದರಲ್ಲೇ ನಾನು ನನ್ನ ಮ್ಯೂಸಿಕ್ ಎಲ್ಲ ವೋಕಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ. ಇದು ಇನ್ ಶಾರ್ಟ್ ನಾನು ಮಾಡುವಂಥ ಎಲ್ಲ ವೀಡಿಯೋಗಳನ್ನು ಇದೇ ಆ್ಯಪಲ್ಲೇ ನಾನು ಎಡಿಟ್ ಮಾಡ್ತೀನಿ. ರೀಲ್ಸ್ ಆಗಿರಬಹುದು ಅಥವಾ ಫೋಟೋಸ್ ಆಗಿರಬಹುದು, ಯೂಟ್ಯೂಬ್ ವೀಡಿಯೋಸ್ ಎಲ್ಲನೂ ನಾನು ಇದರಲ್ಲೇ ಎಡಿಟ್ ಮಾಡೋದು. ದಿಸ್ ಈಸ್ ಒನ್ ಆ್ಯಂಡ್ ಓನ್ಲಿ ಆ್ಯಪ್ ದಟ್ ಐ ಯೂಸ್ ಫಾರ್ ಎಡಿಟಿಂಗ್. ಮತ್ತು ಇಲ್ಲಿ ChatGPT ಇದೆ. ChatGPT ಅಫ್ಕೋರ್ಸ್ ಏನಾದರೂ ನನಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಐ ಯೂಸ್ ChatGPT. ಸದ್ಯಕ್ಕೆ ಮೋಸ್ಟ್ ಫೇವ್ರೆಟ್ ಆ್ಯಪ್ ChatGPT. ಇಲ್ಲಿ ಯಾವುದು ಅಂಥ ಸ್ಪೆಷಲ್ ಆ್ಯಪ್ಸ್ ಇಲ್ಲ. ಒಂದಿದೆ, ಮೆಟ್ರೋನೋಮ್ ಆ್ಯಪ್ ಇದೆ. ಮೆಟ್ರೋನೋಮ್ ಆ್ಯಂಡ್ ಝೂಮ್ ಇದೆ, ಟೀಮ್ಸ್ ಇದೆ. ಝೂಮ್ ನಾನು ಯೂಶ್ವಲಿ ಕಂಪ್ಯೂಟರಲ್ಲೇ ತೊಗೊಂಡ್ಬಿಡ್ತೀನಿ. ಆ್ಯಂಡ್ ಟೀಮ್ಸ್ ಸ್ಕೂಲ್ದೇನಾದರೂ ಮೀಟಿಂಗ್ಸ್ ಇದ್ದರೆ ಐ ಯೂಸ್ ಟೀಮ್ಸ್. ಆಮೇಲೆ ಇದು IBIS ಅಂತ ನನ್ನ ಮಗಳು ಯೂಸ್ ಮಾಡುವಂಥ ಒಂದು ಆ್ಯಪ್. ಅವಳಿಗೇನಾದರೂ ಆರ್ಟ್ ವರ್ಕ್ ಮಾಡಬೇಕು ಅಂತ ಅನಿಸಿದರೆ ಅವಳು ಇದರಲ್ಲೇ ಮಾಡೋದು. IBIS ಪೇಂಟ್ ಡಿಜಿಟಲ್ ವರ್ಕ್ ಏನಾದರೂ ಮಾಡಿದರೆ ಅವಳು ಇದರಲ್ಲೇ ಮಾಡೋದು. ಇಷ್ಟೇ ಇರೋದು. ಬೇರೆ ಎಲ್ಲ ಮಾಮೂಲಿ ನಿಮ್ಮ ಮೊಬೈಲಲ್ಲಿ ಏನೆಲ್ಲ ಇರುತ್ತೋ ಅದು ಎಲ್ಲ ಇರುತ್ತೆ ಇದರಲ್ಲಿ ಕೂಡ. ಸ್ಪೆಷಲ್ ಅಂತ ಏನೂ ಇಲ್ಲ. ಮೇಲ್ಸ್ ನಾನು ಇದರಲ್ಲಿ ನೋಡ್ತೀನಿ ಜಿಮೇಲಲ್ಲಿ. ಆಮೇಲೆ ಐಫೋನ್ ಯಾಕೆ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಯಾಕೆ ಐಫೋನ್ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟ ಯಾವುದಾಗಿದೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.